ಬೇಲೂರಿನಲ್ಲಿ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆಗೆ ಭವ್ಯ ಸ್ವಾಗತ. ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ದೇಶಾದ್ಯಂತ ಸಂಚರಿಸುತ್ತಾ ಇರುವ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆಗೆ ಇಂದು ಬೇಲೂರಿನಲ್ಲಿ ಭಕ್ತಿಭಾವದ ಸ್ವಾಗತ ಕೋರಲಾಯಿತು. ಆಂಧ್ರಪ್ರದೇಶದ ಪುಟ್ಟಪರ್ತಿಯಿಂದ ಆರಂಭಗೊಂಡ ಈ ರಥಯಾತ್ರೆ ಶಿವಮೊಗ್ಗ ಚಿಕ್ಕಮಗಳೂರು ಮಾರ್ಗವಾಗಿ ಹಾಸನ ಜಿಲ್ಲೆಗೆ ಆಗಮಿಸಿ ಇಂದು ಬೇಲೂರಿನಲ್ಲಿ ಶೋಭಾಯಾತ್ರೆ ಪ್ರಾರಂಭಗೊಂಡಿದ್ದು ಸುಮಾರು 1,000ದಿಂದ 1,500ರವರೆಗೆ ಭಕ್ತರು ಭಾಗವಹಿಸಿದರು. ದೇಶಾದ್ಯಂತ ಸುಮಾರು 50,000 ಗ್ರಾಮಗಳನ್ನು ಸಂಚರಿಸಿ 3,50,000 ಕಿಲೋಮೀಟರ್ ಯಾತ್ರೆ ಪೂರ್ಣಗೊಳಿಸಿರುವ ಈ ರಥವು ಭಕ್ತರಲ್ಲಿ ವಿಶೇಷ ಭಾವನೆ ಮೂಡಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಪದ್ಮನಾಭ ಪೈ ಅವರು, ಈ ಪ್ರೇಮ ವಾಹಿನಿ ರಥವು ಸಾಮಾನ್ಯ ರಥವಲ್ಲ, ಸ್ವಾಮಿಯೇ ಬೇಲೂರಿಗೆ ಆಗಮಿಸಿದಂತೆಯೇ ಭಾವಿಸಬೇಕು. ದೇಶಾದ್ಯಂತ 5 ರಥಗಳು ಸಂಚರಿಸುತ್ತಾ ಇದ್ದು ಅವುಗಳಲ್ಲಿ ಒಂದು ರಥ ಇಂದು ಬೇಲೂರಿಗೆ ಬಂದಿದೆ. ಭಕ್ತರ ಉತ್ಸಾಹ ಹಾಗೂ ಭಾವನಾತ್ಮಕ ಸ್ವಾಗತ ನೋಡುವುದು ಸಂತೋಷ ತಂದಿದೆ. ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ ಎಂದು ಸ್ವಾಮಿಯವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು. ಈ ಒಂದು ಬಹಳ ಸುಂದರವಾದ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಬಹಳ ಸಂತೋಷ ಪಡ್ತಾ ಇದ್ದೀನಿ. ಈ ಒಂದು ಪ್ರೇಮ ಪ್ರವಾಹಿನಿ ರಥ ಇದು ಸ್ವಾಮಿಯೇ ಬೇಲೂರಿಗೆ ಬಂದ ಹಾಗೆ. ಈ ರಥ ಅಂತ ಯಾರು ಗ್ರಹಿಸಬಾರ್ದು, ಸ್ವಾಮಿಯೇ ಬೇಲೂರಿಗೆ ಬಂದಾರೆ ಎಂಬ ಒಂದು ಭಾವನೆಯಲ್ಲಿ ನಾವು ಸ್ವಾಮಿ ಮಾಡಿದ ಎಲ್ಲ ಒಳ್ಳೆ ಕಾರ್ಯಗಳನ್ನು ಎಲ್ಲರಿಗೆ ಪ್ರತಿಬಿಂಬಿಸಲಿಕ್ಕಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಹಾಸನ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಸತ್ಯಸಾಯಿ ಟ್ರಸ್ಟ್ ಬೇಲೂರಿನ ಅಧ್ಯಕ್ಷ ಇಂದ್ರೇಶ್ ಅವರು ಮಾತನಾಡಿ, ಸುಮಾರು 1,200ಕ್ಕೂ ಹೆಚ್ಚು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾರ್ವಜನಿಕರು, ಮಾಧ್ಯಮಗಳು ಹಾಗೂ ಪೊಲೀಸ್ ಇಲಾಖೆಯವರು ಉತ್ತಮ ಸಹಕಾರ ನೀಡಿದ್ದಾರೆ. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದು ನಮ್ಮ ಭಾಗ್ಯ ಎಂದು ತಿಳಿಸಿದರು. ಸತ್ಯಸಾಯಿ ಅವರ 100ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ಅಂತೇಳಿ ಒಂದು ರಥಯಾತ್ರೆ ಬಂದಿದೆ. ಪುಟ್ಟಪರ್ತಿಯಿಂದ ಹೊರಟು ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರಿನಿಂದ ಇವತ್ತು ನಮ್ಮ ಹಾಸನ ಜಿಲ್ಲೆಗೆ ಬಂದಿದೆ. ಬೆಳಗ್ಗೆ 9 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 1,200 ಜನ ಭಕ್ತರು ಭಾಗವಹಿಸಿದ್ದಾರೆ. ಆಂಧ್ರ ಪ್ರದೇಶ ಪುಟ್ಟಪರ್ತಿಯಿಂದ ಹೊರಟು ಸುಮಾರು 50,000 ಗ್ರಾಮಗಳನ್ನು ಸಂದರ್ಶಿಸಿ 3,50,000 ಕಿಲೋಮೀಟರ್ ಯಾತ್ರೆ ಮಾಡಿ ಇವತ್ತು ಬೇಲೂರಿಗೆ ಬಂದಿದೆ. ರಥ ಸ್ವಾಗತದ ನಂತರ ಆರ್ವಿ ಚೌಟ್ರಿನಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಬಳಿಕ ನವಿಲಹಳ್ಳಿಯ ಸತ್ಯಸಾಯಿ ಮಂದಿರದಲ್ಲಿ, ಅಗ್ಗಳ ಸತ್ಯಸಾಯಿ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸೇವಾ ಕಾರ್ಯಕ್ರಮಗಳು ಜರುಗಿತು. ಸುಮಾರು 600 ಜನರಿಗೆ ನಾರಾಯಣ ಸೇವಾ ಹಾಗೂ 100ಕ್ಕೂ ಹೆಚ್ಚು ಜನರಿಗೆ ಹೊಸ ವಸ್ತ್ರ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಸೇವಾ ಸಂಯೋಜಕಿಯಾದ ಪ್ರಿಯಾ ಪೈ, ರಾಜ್ಯ ಪುರುಷ ಸೇವಾ ಸಂಯೋಜಕರಾದ ಪ್ರಭಾಕರ್ ಬೀರಾದರ್, ಹಾಗೆಯೇ ಜಿಲ್ಲಾಧ್ಯಕ್ಷರಾದ ಡಾ ನಾಗರಾಜ್, ಬಾಳೆಹಣ್ಣು ರಮೇಶ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ರು. ಭಕ್ತರ ಜಯಘೋಷ, ಭಜನೆಗಳ ನಡುವೆ ಶೋಭಾಯಾತ್ರೆ ಭಕ್ತಿಪೂರ್ಣ ವಾತಾವರಣದಲ್ಲಿ ನೆರವೇರಿತು. 100 ಮಹಿಳೆಯರು ಪೂರ್ಣಕುಂಭ ಹೊತ್ತು ಸಾಗಿದರು. ಹಲವಾರು ಕಲಾ ತಂಡಗಳು ಭಾಗವಹಿಸಿ ನೋಡುಗರ ಭಕ್ತಾದಿಗಳ ಮನ ಸೆಳೆದರು.